ನಮಸ್ತೆ, ನಾನು ಡಾಕ್ಟರ್ ಸಂಜನಾ, ಮೆಡಿಕಲ್ ಆಫೀಸರ್, ರಾಜಶೇಖರ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ಹಾಸ್ಪಿಟಲಿಂದ. ಸೊ ಇವತ್ತು ನಾವು ಪಂಚಕರ್ಮ ಪ್ರೊಸೀಜರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪಂಚಕರ್ಮ ಬಂದು ಆಯುರ್ವೇದದ ಒಂದು ಭಾಗ ಆಗಿ ತಿಳ್ಕೊಬಹುದು. ಸೊ ಈ ಪಂಚಕರ್ಮ ಅಂತ ಅಂದರೆ ಮೊದಲನೇದಾಗಿ ವಮನ, ವಿರೇಚನ, ಬಸ್ತಿ, ನಸ್ಯ ಮತ್ತು ರಕ್ತಮೋಕ್ಷಣ ಅಂತ ಹೇಳ್ತೀವಿ. ಸೊ ಇದರಲ್ಲಿ ದೋಷಾಸನ ಅಂದರೆ ಇದು ಶೋಧನ ಕರ್ಮ ಅಂತ ಹೇಳ್ಬಹುದು ನಾವು. ಸೊ ಶೋಧನ ಕರ್ಮ ಅಲ್ಲಿ ಒಂದು ಪ್ಯೂರಿಫಿಕೇಷನ್ ಥೆರಪಿಯಲ್ಲಿ ಒಂದು ಅಪ್ವರ್ಡ್ ಡೈರೆಕ್ಷನಿಂದ ತೆಗಿಬೋದು, ಇಲ್ಲ ಡೌನ್ವರ್ಡ್ ಡೈರೆಕ್ಷನಿಂದ ದೋಷಾಸನ ಹೊರಗಡೆ ಹಾಕಬಹುದು. ಸೊ ಇದರಲ್ಲಿ ಅಪ್ವರ್ಡ್ ಡೈರೆಕ್ಷನ್ಸಿಂದ ದೋಷಾಸನ ತೆಗೆದುಹಾಕೋದನ್ನು ನಾವು ವಮನ ಅಂತ ಹೇಳಿ ಕರಿತೀವಿ. ಲೋವರ್ ಡೈರೆಕ್ಷನ್ಸಿಂದ ತೆಗೆದುಹಾಕೋದನ್ನು ವಿರೇಚನ ಅಂತ ಹೇಳ್ತೀವಿ. ಸೊ ಅಂದರೆ ಒಂದು ವಾಮಿಟ್ ಮಾಡಿಸೋದ್ರ ಮೂಲಕ ದೋಷಾಸನ ತೆಗೆದುಹಾಕೋದೇ ವಮನ ಕರ್ಮ. ಸೊ ವಿರೇಚನ ಬಂದು ಒಂದು ಲೂಸ್ ಸ್ಟೂಲ್ಸನ್ನು ಇಂಡ್ಯೂಸ್ ಮಾಡುವಂಥ ಮೂಲಕ ದೋಷಾಸನ ಎವ್ಯಾಕ್ಯುಯೇಟ್ ಮಾಡೋದನ್ನು ವಿರೇಚನ ಕರ್ಮ ಅಂತ ಹೇಳ್ತೀವಿ. ಸೊ ಬಸ್ತಿ ಬಂದು ನಾವು ಒಂದು ಮೆಡಿಕೇಟೆಡ್ ಎನಿಮಾವನ್ನು ಏನಲ್ ರೂಟಿಂದ ನಾವು ಇಂಡ್ಯೂಸ್ ಮಾಡಿ ಒಂದು ಕೋಲಾನ್ದು ಮ್ಯೂಕಸ್ ಮೆಮ್ಬ್ರೇನ್ ಇರುತ್ತೆ, ಅದಕ್ಕೆ ಸ್ಟಿಮ್ಯುಲೈ ಕೊಟ್ಟಾಗ ನಮ್ಮ ಬಾಡಿಯಲ್ಲಿ ಒಂದು ಎಫೆಕ್ಟಿವ್ ರೆಸ್ಪಾನ್ಸ್ ಸಿಗುತ್ತೆ, ಅದು ಬಸ್ತಿ ಕರ್ಮ ಅಂತೇಳಿ ಆಗುತ್ತೆ. ಸೊ ನೆಕ್ಸ್ಟ್ ನಸ್ಯಕರ್ಮ ಅಂಥೇಳಿ. ಸೊ ಇತ್ತೀಚೆಗೆ ಎಲ್ಲರಿಗೂ ಸೈನೋಸೈಟಿಸ್ ಅಥವಾ ಮೈಗ್ರೇನ್ ಸಮಸ್ಯೆ ಇರಬಹುದು, ಅಥವಾ ಊರ್ಧ್ವ ಜತ್ರಗತ ವಿಕಾರಸ್ ಅಂತ ಹೇಳ್ತೀವಿ. ಸೊ ಆ ಊರ್ಧ್ವ ಜತ್ರಗತ ವಿಕಾರಸಲ್ಲಿ ಒಂದು ನಸ್ಯಕರ್ಮ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂದರೆ ವಮನದಲ್ಲಿ ಕಫದೋಷನ ತೆಗೆದುಹಾಕ್ತೀವಿ, ವಿರೇಚನಲ್ಲಿ ಪಿತ್ತದೋಷ ತೆಗೆದುಹಾಕ್ಬೋದು, ಬಸ್ತಿಯಲ್ಲಿ ವಾತದೋಷನ ಕಂಟ್ರೋಲ್ ಮಾಡಬಹುದು, ಮತ್ತು ಈ ಒಂದು ನಸ್ಯದ ಮೂಲಕ ಕಫದೋಷ ಏನು ಅಫೆಕ್ಟ್ ಆಗಿರುತ್ತೆ ಅಪ್ವರ್ಡ್ ಡೈರೆಕ್ಷನ್ಸಲ್ಲಿ ಅದನ್ನು ಕ್ಲಿಯರ್ ಮಾಡಬಹುದು. ಸೊ ಮತ್ತು ರಕ್ತಮೋಕ್ಷಣ ಅಂಥೇಳಿ, ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಆಗಬಹುದು. ಸೊ ಈ ಥರ ಕಂಡೀಷನ್ಸಲ್ಲಿ, ಮತ್ತು ವೆರಿಕೋಸ್ ವೀನ್ ಆಗಿರಬಹುದು. ಸೊ ಈ ಥರ ಡಿಸಾರ್ಡರ್ಸಲ್ಲಿ ನಾವು ಸಿರಾವ್ಯದ ಅಂತ ಪ್ರೊಸೀಜರ್ ಮಾಡ್ತೀವಿ. ಅದು ಲೋಕಲಿ ನಾವು ರಕ್ತವನ್ನು ಶುದ್ಧಿ ಮಾಡುವಂಥದ್ದು, ಅಥವಾ ಜಲೌಕವಚರಣ ಅಂತ ಹೇಳ್ತೀವಿ. ಅದರಲ್ಲಿ ಲೀಚಸನ್ನು ಯೂಸ್ ಮಾಡಿಕೊಂಡು ತೆಗೆದುಹಾಕುವಂಥ ಪ್ರೊಸೀಜರೇ ಪಂಚಕರ್ಮ ಬರುತ್ತೆ. ಸೊ ಈ ಪಂಚಕರ್ಮ ಜಸ್ಟ್ ವಾಮಿಟ್ ಮಾಡಿಸೋದು ಅಥವಾ ಲೂಸ್ ಟೂಲ್ ಇಂಡ್ಯೂಸ್ ಮಾಡೋದು ಅಷ್ಟೇ ಅಲ್ಲ. ಸೊ ಅದಕ್ಕೆ ಬಾಡಿನ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟ್ ಸ್ಟಾರ್ಟ್ ಮಾಡೋದು ದೀಪನ ಪಾಚನ. ಸೊ ಅಗ್ನಿ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂದರೆ ಡೈಜೆಸ್ಟಿವ್ ಫೈರ್. ಆ ಡೈಜೆಸ್ಟಿವ್ ಫೈರ್ ಇನ್ಕ್ರೀಸ್ ಆದಾಗ ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಸೆಕ್ಷನ್ಗೆ ಹೋಗಬಹುದು ಅಂತ. ಅಂದರೆ ನೆಕ್ಸ್ಟ್ ಬಂದುಬಿಟ್ಟು ಸ್ನೇಹಪಾನ ಅಂತ ಹೇಳಿ. ಸೊ 3 ಅಥವಾ 5 ಅಥವಾ 7 ದಿವಸದ ಕಾಲ ತುಪ್ಪವನ್ನು ಕುಡಿಸೋದೇ ಸ್ನೇಹಪಾನ ಅಂತ ಹೇಳ್ತೀವಿ. ಸೊ ಅದಾದ ಮೇಲೆ ನೆಕ್ಸ್ಟ್ 3 ದಿವಸ ಅಥವಾ 1 ದಿವಸ ಒಂದು ಅಭ್ಯಂಗ ಮತ್ತು ಸ್ವೇದನ ಇರುತ್ತೆ. ಕೊನೆಯ ದಿವಸ ವಿರೇಚನ ಅಥವಾ ವಮನ ಪ್ರೊಸೀಜರನ್ನು ನಾವು ಕ್ಯಾರಿ ಔಟ್ ಮಾಡ್ಬೋದು. ಸೊ ಇದರಿಂದ ಇತ್ತೀಚೆಗಾಗುವಂಥ ಸಮಸ್ಯೆಗಳಲ್ಲಿ, ಫಾರ್ ಎಕ್ಸಾಂಪಲ್ ಆಸ್ತಮಾ ಆಗಿರಬಹುದು. ಸೊ ಬ್ರಾಂಕಿಯಲ್ ಆಸ್ತಮಾ ಕಂಪ್ಲೀಟಾಗಿ ವಾಸಿ ಮಾಡೋಕ್ಕಾಗುತ್ತಾ ಅಂತ ಕ್ವೆಶನ್ ಮಾಡಿದರೆ ಆಗುತ್ತೆ. ಯಾವುದರಿಂದ ಅಂದರೆ ವಮನ ಥೆರಪಿಯಿಂದ ಆಗುತ್ತೆ. ಮತ್ತು ಇತ್ತೀಚೆಗೆ ಸೋರಿಯಾಸಿಸ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ತುಂಬ ಜನ ಒಬೇಸಿಟಿಯಿಂದ ಬಳಲ್ತಾ ಇರ್ಬೋದು, ಅಂಥವರೆಲ್ಲ ಈ ಒಂದು ವಮನ ಅಂತ ಪ್ರೊಸೀಜರನ್ನು ತಗೊಳ್ಬಹುದು. ಸೊ ವಿರೇಚನ ಕೂಡ ತುಂಬ ಸ್ಕಿನ್ ಡಿಸೀಸಸಲ್ಲಿ ಮತ್ತು ಪಿತ್ತದೋಷ ಎಕ್ಸಸ್ ಇದ್ದಾಗ ಅದನ್ನು ಕೂಡ ಟ್ರೀಟ್ಮೆಂಟ್ ವಮನದಿಂದ ಮಾಡಬಹುದು. ಸೊ ಮತ್ತು IVDP ಅಥವಾ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಇರೋರು, ಡಿಸ್ಕ್ ಪ್ರೊಲ್ಯಾಪ್ಸ್ ಇರೋರು ಅಂಥವ್ರಿಗೆ ಬಸ್ತಿ ಕರ್ಮ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ನಮ್ಮ ಹಾಸ್ಪಿಟಲಲ್ಲಿ ಕೂಡ ನಾವು ಈ ಒಂದು ಪ್ರೊಸೀಜರ್, ಪಂಚಕರ್ಮ ಪ್ರೊಸೀಜರ್ ಅಂತ ಏನಿದೆ ಅದೆಲ್ಲನೂ ಅವೈಲಬಲ್ ಇದೆ. ಅದನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬಹುದು. ನಮಸ್ತೆ.